ಹೌ ಟು ಬ್ರೇಕ್ ಎ ಪೇಜ್ ಫ್ರಮ್ ದ ಗಿವನ್ ಲೈನ್. ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ಗಳಲ್ಲಿ ಯಾವುದೇ ಲೈನ್ನಿಂದ ಪೇಜ್ ಬ್ರೇಕ್ ಮಾಡಿ ಅಂತ ಕೇಳಿದಾಗ ಪೇಜ್ ಬ್ರೇಕ್ ಮಾಡುವುದು ಹೇಗೆ? ಕಳೆದ ದಿನಗಳಲ್ಲಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಮಾಹಿತಿ ಪ್ರಕಾರ 3ನೇ ಪ್ಯಾರಾಗ್ರಾಫ್ನ 2ನೇ ಲೈನ್ಗೆ ಪೇಜ್ ಬ್ರೇಕ್ ಮಾಡಿ ಅಂತ ಕೇಳಿದರು. ಇಲ್ಲಿ ಇದು ಮೊದಲನೇ ಪ್ಯಾರಾಗ್ರಾಫ್, ಇದು 2ನೇದು, ಮತ್ತು ಇದು 3ನೇ ಪ್ಯಾರಾಗ್ರಾಫ್ನ 2ನೇ ಲೈನ್. ಅಂದರೆ ನೀವು ಒಂದು ಸರಿ ಕ್ಲಿಕ್ ಮಾಡಬೇಕಾಗತ್ತೆ 3ನೇ ಪ್ಯಾರಾಗ್ರಾಫ್ನ 2ನೇ ಲೈನ್. ಈಗ ಮೆನು ಬಾರ್ನ ಪೇಜ್ ಲೇಔಟ್ಗೆ ಹೋಗ್ತೀರಾ. ಪೇಜ್ ಲೇಔಟ್ನಲ್ಲಿ ನಿಮಗೆ ಪೇಜ್ ಸೆಟಪ್ ಸೆಕ್ಷನ್ನಲ್ಲಿ ಬ್ರೇಕ್ಸ್ ಅಂತ ಇದೆ. ಆ ಬ್ರೇಕ್ಸ್ನ ಪಕ್ಕದಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡ್ತೀರಾ. ಒಂದು ಸ್ಮಾಲ್ ಡೈಲಾಗ್ ಬಾಕ್ಸ್ ಬರುತ್ತೆ, ಅದರಲ್ಲಿ ಪೇಜ್ ಅಂತ ಇದೆ. ಈ ಪೇಜ್ನ ಕ್ಯಾರೆಕ್ಟರ್, ಈ ಪೇಜ್ ಬ್ರೇಕ್ನ ಕ್ಯಾರೆಕ್ಟರ್ ಏನು ಅಂದರೆ ಮೇಕ್ ದ ಪಾಯಿಂಟ್ ಅಟ್ ವಿಚ್ ಒನ್ ಪೇಜ್ ಎಂಡ್ಸ್ ಆ್ಯಂಡ್ ದ ನೆಕ್ಸ್ಟ್ ಪೇಜ್ ಬಿಗಿನ್ಸ್. ನೀವು ಎಲ್ಲಿ ಕರ್ಸರ್ ಇಟ್ಬಿಟ್ಟು ಪೇಜ್ ಬ್ರೇಕ್ ಅಂತ ಕೊಡ್ತಿರೋ ಅದು ಆ ಪೇಜ್ನ ಎಂಡ್ ಆಗುತ್ತೆ, ಮತ್ತು ನೀವು ಪೇಜ್ ಬ್ರೇಕ್ ಕೊಟ್ಟಿರ್ತಕ್ಕಂಥ ಜಾಗದಿಂದ ಅದು ಮುಂದಿನ ಪೇಜ್ನಲ್ಲಿ ಪ್ರಾರಂಭ ಆಗುತ್ತೆ. ಸೊ ಈಗ ನಾನು ಅಗೇನ್ ಪೇಜ್ ಲೇಔಟ್ಗೆ ಹೋಗ್ತಾ ಇದ್ದೇನೆ. ಕರ್ಸರನ್ನು 3ನೇ ಪ್ಯಾರಾಗ್ರಾಫ್ನ 2ನೇ ಸಾಲಿನಲ್ಲಿ ಇಟ್ಕೊಂಡಿದ್ದೇನೆ. ಮೆನು ಬಾರ್ನ ಪೇಜ್ಗೆ ಲೇಔಟ್ಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಬ್ರೇಕ್ಸ್ ಸೆಕ್ಷನ್ನಲ್ಲಿ ಪೇಜ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ. ನೋಡಿ ಈಗ ಏನಾಯಿತು, ಅದು ಈ ಮುಂದಿನ ಪೇಜ್ನ ಪ್ರಾರಂಭ ಆಗಿದೆ, ಮತ್ತು ನಾನು ಎಲ್ಲಿ ಕರ್ಸರ್ ಇಟ್ಟಿದ್ನಲ್ವ ಅದು ಆ ಪೇಜ್ನ ಎಂಡ್ ಕೂಡ ಆಗಿದೆ. Ctrl+Z ವಾಪಸ್ ಬರ್ತಾ ಇದ್ದೇನೆ. ನೋಡಿ ಈಗ 2ನೇ ಪ್ಯಾರಾಗ್ರಾಫ್ನ 4ನೇ ಸಾಲಿನಿಂದ ಪೇಜ್ ಬ್ರೇಕ್ ಮಾಡಿ ಅಂತ ಕೇಳಿದರೆ 2ನೇ ಪ್ಯಾರಾಗ್ರಾಫ್ನ 4ನೇ ಸಾಲಿಗೆ ನಾನು ಕರ್ಸರನ್ನು ಇಟ್ಕೊಂಡಿದ್ದೇನೆ. ಈಗ ನಾನು ಪೇಜ್ ಲೇಔಟ್ನ ಬ್ರೇಕ್ ಸೆಕ್ಷನ್ಗೆ ಹೋಗ್ತೇನೆ, ಪೇಜ್ ಬ್ರೇಕ್ ಮಾಡ್ತಾ ಇದ್ದೇನೆ, ಪೇಜನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಈಗ ನೋಡಿ ಆಳ್ವಿಕೆಯಲ್ಲಿ ಅಂತಕ್ಕಂಥದ್ದು ಮುಂದಿನ ಪೇಜ್ನ ಪ್ರಾರಂಭ ಆಗಿದೆ, ಮತ್ತು ನಾನು ಎಲ್ಲಿ ಕರ್ಸರ್ ಇಟ್ಟಿದ್ನೋ ಅದರ ಹಿಂದಿನ ಭಾಗ ಆ ಪೇಜ್ನ ಎಂಡ್ ಆಗಿದೆ. ಸೊ ಈ ರೀತಿ ಯಾವುದೇ ಒಂದು ಪೇಜ್ನ ಯಾವುದೇ ಸಾಲನ್ನು ನಾವು ಪೇಜ್ ಬ್ರೇಕ್ ಮಾಡಿ ಅದನ್ನು ಮುಂದಿನ ಪೇಜ್ನ ಪ್ರಾರಂಭವಾಗಿ ಮಾಡಬಹುದು. ಥ್ಯಾಂಕ್ ಯು. ನಾನು ಶೇಖರ್, GHS ಮಾಸೂರು, ಸಾಗರ ತಾಲೂಕು.